ಪಕ್ಕ ಹಳ್ಳಿ ಶೈಲಿಯ ನಾಲ್ಗೆಗೆ ರುಚಿ ಸಿಗುವಂತ ಒಂದು ಒಳ್ಳೆ ರೆಸಿಪಿ. ಚಪಾತಿ, ಅನ್ನ, ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಇರುವಂತ ಮೆಂತ್ಯ ಗೊಜ್ಜಿನ ರೆಸಿಪಿ. ಹಲೋ ಫ್ರೆಂಡ್ಸ್, ಆಲ್ನೂರ್ ಹೋಮ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಮನೇಲಿ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂತ ಸಿಂಪಲ್ ಆಗಿರುವಂತ ರುಚಿಯಾದಂತ ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನು ಒಂದು ದೊಡ್ಡ ಕಟ್ಟಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಫ್ರೆಶ್ ಮೆಂತ್ಯ ಸೊಪ್ಪು ನೆಚ್ಕೆನೆ ತಗೊಳ್ಳಿ. ಮೆಂತ್ಯ ಸೊಪ್ಪು ಬೆಂದ್ರೆ ಅದೊಂದು ಸ್ವಲ್ಪನೇ ಆಗೋಗುತ್ತೆ. ಸೊ ಇದನ್ನ ನೀಟಾಗಿ ತೊಳೆದ್ಬಿಟ್ಟು ಫ್ರೆಶ್ ಆಗಿ ಕ್ಲೀನಾಗಿ ತೊಳೆದ್ಬಿಡಿ. ಒಂದೆರಡು ಸಲ ನೀರು ಹಾಕ್ಬಿಟ್ಟು ತೊಳೆದಿಟ್ಕೋಬೇಕು. ಫ್ರೆಶ್ ಸೊಪ್ಪು ಆದ್ರೆ ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ. ಚೆನ್ನಾಗಿ ತೊಳೆದಿಟ್ಕೊಂಡು ಇದನ್ನ ಸಣ್ಣಗೆ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. ಮೆಂತ್ಯ ಸೊಪ್ಪನ್ನ ಯಾರು ಇಷ್ಟಪಡಲ್ವಲ್ಲ, ಕೆಲವರು ಮೆಂತ್ಯ ಸೊಪ್ಪಿಂದು ಏನು ರೆಸಿಪಿಗಳು ಅಷ್ಟು ಇಷ್ಟಪಟ್ಟು ತಿನ್ನಲ್ವಲ್ಲ, ಅಂಥವ್ರು ಕೂಡ ಇದನ್ನ ಮಾಡ್ಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಎಸ್ಪೆಷಲಿ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿಂದ್ರೆ ಈ ಗೊಜ್ಜು ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಹೆಚ್ಚಿಗೆ ಮಾಡಿಟ್ಕೊಂಡ್ರು ಕೂಡ ಹಾಳಾಗಲ್ಲ. 2-3 ಡೇಸ್ ಆರಾಮಾಗಿ ಫ್ರಿಡ್ಜ್ ಅಲ್ಲಿ ಚೆನ್ನಾಗಿರುತ್ತೆ. ಕೆಲ್ಸಕ್ಕೆ ಹೋಗೋರ್ಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ. ಬೇಗ ಮಾಡಿಟ್ಕೊಂಡು ಅಟ್ಲೀಸ್ಟ್ ಬೇಗ ಅನ್ನ ಮಾಡ್ಕೊಂಡು ಕಲ್ಸ್ಕೊಳ್ಳೋದು, ಅಥವಾ ದೋಸೆನೋ ಚಪಾತಿನೋ ಹಾಕೊಂಡು ತಿನ್ಬೋದು. ಮತ್ತೆ ಮಕ್ಳಿಗೂ ಅಷ್ಟೇ, ಮಕ್ಳಿಗೆ ಅಥವಾ ಕೆಲ್ಸಕ್ಕೆ ಹೋಗೋರ್ಗೆ ಲಂಚ್ ಬಾಕ್ಸ್ಗೆ ತಗೊಳ್ಳೋದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಲಂಚ್ ಬಾಕ್ಸ್ಗೆ. ಸೊಪ್ಪೆಲ್ಲ ಕಟ್ ಮಾಡಿದ್ದಾಯ್ತು. ಇದನ್ನೆಲ್ಲ ಒಂದ್ ಪ್ಲೇಟಲ್ಲಿ ಹಾಕಿ ಇಟ್ಕೊತಿದ್ದೀನಿ. ಇದನ್ನ ಒಗ್ಗರಣೆ ಹಾಕೋಕ್ ಮುಂಚೆ ಈ ಪಲ್ಯಕ್ಕೆ, ಈ ಗೊಜ್ಜಿಗೆ ಒಂದು ಪೌಡರ್ ಮಾಡ್ಕೋಬೇಕು. ಬರೀ 3 ಐಟಮ್ ಇಂದ ತುಂಬಾ ಸಿಂಪಲ್ದೊಂದು ಪೌಡರ್ ಮಾಡ್ಕೋಬೇಕು. ಆ ಪೌಡರ್ ಇಂದಾನೇ ಟೇಸ್ಟ್ ಚೆನ್ನಾಗಾಗೋದು ಈ ಗೊಜ್ಜಿಂದು. ಸೊ ಪೌಡರ್ ಮಾಡ್ಕೊಳಕ್ಕೆ ಒಂದು ಪ್ಯಾನ್ ಅಲ್ಲಿ ನಾನು ಒಂದು 1/4 ಚಮಚ, ಜಾಸ್ತಿ ಬೇಡ, ಒಂದು ಚೂರೇ ಎಣ್ಣೆ ಹಾಕೊಳ್ಳಿ. ಅದಕ್ಕೆ 2 ಟೇಬಲ್ ಸ್ಪೂನ್, 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೋಬೇಕು. ಕಡಲೆಬೇಳೆನ 1 ನಿಮಿಷ ಕೈಯಾಡಿಸಿ, ಒಂದು ಅರ್ಧ ಹುರ್ಕೊಂಡಂಗ್ ಆಗ್ಲಿ. ಆಮೇಲೆ ಒಂದು ಚಿಕ್ಕದು ಟೀ ಸ್ಪೂನ್ ಅಲ್ಲಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಹುರಿಬೇಕು. ಜೀರಿಗೆ ಬೇಗ ಫ್ರೈ ಆಗ್ಬಿಡುತ್ತೆ. ಅದಕ್ಕೆ ಕಡಲೆಬೇಳೆ ಮುಂಚೆ ಹಾಕಿ 1 ನಿಮಿಷ ಕೈ ಆಡಿಸ್ಬಿಟ್ಟು, ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಆಯ್ತು ಕಡಲೆಬೇಳೆ ಅನ್ನೋವಾಗ ಜೀರಿಗೆ ಹಾಕೊಳ್ಳಿ, ಸಾಕು. ಜೀರಿಗೆ ಹಾಕಿದ ತಕ್ಷಣ ಇನ್ನೊಂದು ನಿಮಿಷ ಕೈ ಆಡಿಸಿದ್ರೆ, ಒಂದು ಅರ್ಧ ನಿಮಿಷ ಕೈ ಆಡಿಸಿದ್ರು ಸಾಕು. ನೋಡಿ ಆಗೋಯ್ತು. ಹಿಂಗೆ ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆಗೋಷ್ಟು ಮಾಡ್ಕೊಂಡ್ರೆ ಸಾಕು. ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಪೌಡರ್ ಮಾಡ್ಕೊಳಕ್ಕೆ. ಆಮೇಲೆ ಇಲ್ಲಿ 5 ಬ್ಯಾಡಗೆ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿ ತಗೋತಿದೀನಿ. ಖಾರ ಕಮ್ಮಿ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿ ಇನ್ನೊಂದು ಕಮ್ಮಿ ಹಾಕೊಳ್ಳಿ. ಇಲ್ಲ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಖಾರ ಬೇಕು ಗೊಜ್ಜು ಅನ್ನೋರು 2 ಗುಂಟೂರು ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬಹುದು. ಅವನ್ನು ಕೂಡ ಡ್ರೈ ಫ್ರೈ ಮಾಡ್ಬಿಟ್ಟು ಎಲ್ಲಾನು ಒಂದ್ ಮಿಕ್ಸಿ ಜಾರಲ್ಲಿ ಹಾಕೊಂಡು ನುಣ್ಣು ಪೌಡರ್ ಮಾಡಿ ಇಟ್ಕೋಬೇಕು. ನೋಡಿ ನಾನು ಇಲ್ಲಿ ಪೌಡರ್ ಮಾಡಿದೀನಿ. ತುಂಬಾ ಚೆನ್ನಾಗಿ ನುಣ್ಣಗೆ, ತುಂಬಾ ಫೈನ್ ಆಗಿ ಪೌಡರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಇಷ್ಟಿದ್ರೆ ಸಾಕು. ಸರಿ, ಪೌಡರ್ ರೆಡಿ ಆಯ್ತು ಇವಾಗ. ಸೊ ಒಗ್ಗರಣೆ ಹಾಕೋಕ್ ಸ್ಟಾರ್ಟ್ ಮಾಡೋಣ. ಅದೇ ಪ್ಯಾನ್ಗೆ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಕಾದಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಹಾಕೋಬೇಕು. ಇದಕ್ಕಿವಾಗ ಒಂದು ಸ್ವಲ್ಪ ಹಿಂಗ್ ಹಾಕ್ಬೇಕು. ಫ್ರೆಶ್ ಹಿಂಗಿದ್ರೆ ಅದನ್ನ ಹಾಕಿ. ನನ್ನ ಹತ್ರ ಈ ಪೌಡರ್ ಹಿಂಗಿದೆ, ಅದನ್ನ ಒಂದು 2 ಚಿಟಿಕೆ ಅಷ್ಟು ಹಾಕ್ತಾ ಇದ್ದೀನಿ. ಹಾಕಿ ಕೈ ಆಡಿಸಿ ಇಮಿಡಿಯೇಟ್ ಸೊಪ್ಪು ಹಾಕ್ಬಿಡಿ. ಜಾಸ್ತಿ ಹೊತ್ತು ಬಿಟ್ರೆ ಅದು ಸೀದಂಗ್ ಆಗುತ್ತೆ ಎಣ್ಣೆ. ಸೊ ಸೊಪ್ಪು ಹಾಕ್ಬಿಟ್ಟು ಕೈ ಆಡಿಸ್ಬೇಕು. ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ. ಸೊ ಅದಕ್ಕೆ ನಾವು ಒಂದು 2-3 ನಿಮಿಷನಾರು ಒಗ್ಗರಣೆಯಲ್ಲಿ ಕೈ ಆಡಿಸ್ಬೇಕು. ಅದೊಂದು ಸ್ವಲ್ಪ ಕಹಿ ಎಲ್ಲ ಹೋಗೋ ತರ ಸ್ವಲ್ಪ ಬೆಂದಂಗ್ ಆಗುತ್ತೆ ಎಣ್ಣೆಯಲ್ಲಿ. ಸೊ ಅಲ್ಲಿವರೆಗೂ ಕೈ ಆಡಿಸ್ಬೇಕು. ಇಲ್ಲಿ ನೋಡಿ ನಾನು ಒಂದು 2 ನಿಮಿಷ ಕೈ ಆಡಿಸಿದೀನಿ. ಅದು ಬೆಂದು ಸ್ವಲ್ಪ ಟೇಸ್ಟ್ ಆಗೋಗುತ್ತೆ ಸೊಪ್ಪು ಕೂಡ. ಇವಾಗ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಮೀಡಿಯಂ ಸೈಜ್ದು 2 ಟೊಮೊಟೊ. ಇದು ಹೈಬ್ರಿಡ್ ಟೊಮೊಟೊ. ನೀವು ನಾಟಿ ಇದ್ರೆ ಹುಣಸೆ ಹುಳಿ ಹಾಕೋದ್ ಬೇಕಾಗಲ್ಲ. ಹೈಬ್ರಿಡ್ ಟೊಮೊಟೊ ಹಾಕ್ತಿದೀನಿ. ಸೊ ಇದಕ್ಕೆ ಒಂದ್ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ಬೇಕಾಗತ್ತೆ. ಸೊ 2 ಟೊಮೊಟೊ ತಗೊಂಡಿದೀನಿ, ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದೀನಿ. ಇಲ್ಲಿ ಫ್ರೆಶ್ ಹುಣಸೆ ಹಣ್ಣನ್ನ ಒಂದು 10 ನಿಮಿಷ ಮುಂಚೆ ನೆನ್ಸಿಟ್ಟಿದ್ದೆ. ಒಂದು 2 ಇಂಚ್ ಅಷ್ಟು ತಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನ್ ಬೇಕಾಗಲ್ಲ. ಅದನ್ನ ರಸ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬರುತ್ತೆ ರಸ. ಅದನ್ನ ಹಾಕ್ಬಿಟ್ಟು ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕು. ಇವಾಗ ಒಂದು 2-3 ನಿಮಿಷ ಮಧ್ಯೆ ಕೈ ಆಡಿಸ್ತಾ. ಹುಣಸೆ ಹುಳಿ ಹಾಕೋದ್ರಿಂದ ಸ್ವಲ್ಪ ನೀರಿನಂಶ ಇರುತ್ತಲ್ಲ, ಸೊ ಬೇಗನೆ ಬೆಂದ್ಬಿಡುತ್ತೆ. ತುಂಬಾ ಟೈಮ್ ಏನ್ ತಗೊಳ್ಳಲ್ಲ. ಅದೆಲ್ಲ ಸ್ವಲ್ಪ ಹಿಂಕೊಂಡಂಗೂ ಆಗುತ್ತೆ ಹುಣಸೆ ಹುಳಿ. ಸೊ ಸಾಫ್ಟ್ ಆಗಿ ಟೊಮೊಟೊ ಎಲ್ಲ ಒಂದು ಪೇಸ್ಟ್ ತರ ಆಗುತ್ತೆ ನೋಡಿ. ಅಷ್ಟು ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ನಾನು ಅಲ್ಲಿ 3-4 ನಿಮಿಷ ಬೇಯಿಸಿದೀನಿ. ಇಷ್ಟು ಬೆಂದಿದೆ. ಇಷ್ಟು ಬೆಂದು ಸಾಫ್ಟ್ ಆದಾಗ ಇವಾಗ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೌಡರ್ನ ಹಾಕ್ಬೇಕು. ಇದ್ರ ಜೊತೆಗೆ 1 ಟೀ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಪೌಡರ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು, ಅದನ್ನ ಡ್ರೈ ಇರುತ್ತೆ, ತುಂಬಾ ಡ್ರೈ ಇರುತ್ತೆ. ಅದಕ್ಕೆ ನೀರ್ ಹಾಕ್ಬೇಕು. 1 ಕಪ್, ಒಂದ್ ಸ್ವಲ್ಪ ದೊಡ್ಡ ಕಪ್ಪಲ್ಲೇ 200 ml ಅಷ್ಟನ್ನಾದ್ರೂ ನೀರ್ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಬೇಯಕ್ ಬಿಡೋಣ. ನೀರ್ ಹಾಕಿದಾಗ ತೆಳ್ಳಗನ್ಸಿದ್ರು ಪರವಾಗಿಲ್ಲ. ಕಡಲೆಬೇಳೆನ ನಾವು ಪೌಡರ್ ಮಾಡಿ ಹಾಕಿರೋದ್ರಿಂದ ಅದು ತಿಕ್ಕಾಗ್ತಾ ಹೋಗುತ್ತೆ ಕುದಿತಾ. ಆಮೇಲೆ ತಣ್ಣಗಾದ್ಮೇಲೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಒಂದ್ ಸ್ವಲ್ಪ ತೆಳ್ಳಗೆ ಇರ್ಲಿ ಇವಾಗ ಬೇಯಿಸೋವಾಗ. ಅದು ಒಂದು 2 ನಿಮಿಷ ಕುದಿಸಿದ್ರೆ ಗಟ್ಟಿ ಆಗ್ಬಿಡುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನೀರ್ ಹಾಕಿದಾಗ. ಇವಾಗ ಕುದಿಸ್ಬೇಕು ಒಂದು 2-3 ನಿಮಿಷ. ಆ ಪೌಡರ್ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹೊಂದ್ಕೋಬೇಕು ಮಸಾಲ ಎಲ್ಲ. ಸೊ ಅಲ್ಲಿವರೆಗೂ ಕುದಿಸೋಣ ಒಂದು 2-3 ನಿಮಿಷ. ಮಧ್ಯೆ ಕೈ ಆಡಿಸ್ತಾ ಇರಿ.
ಈ ತರ ರೆಸಿಪಿ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಡೆಫಿನೆಟ್ಲಿ ನಿಮ್ಮ ಮನೇಲಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಕೆಲ್ಸಕ್ಕೆ ಹೋಗೋರ್ಗೆ ಮತ್ತೆ ಮಕ್ಳಿಗೆ ಸ್ಕೂಲ್ ಲಂಚ್ ಬಾಕ್ಸ್ಗೆಲ್ಲ ಕೊಡ್ಬೋದು ಅನ್ನದ ಜೊತೆ, ತುಂಬಾನೇ ಚೆನ್ನಾಗಿರುತ್ತೆ. ಕೆಲ್ಸಕ್ಕೆ ಹೋಗೋರ್ಗೂ ಅಷ್ಟೇ ಬೇಗನೆ ಮಾಡಿಟ್ಕೋಬಹುದು, ಹಿಂದಿನ ದಿವಸ ಮಾಡಿಟ್ಕೋಬಹುದು. ತುಂಬಾ ಕ್ವಿಕ್ ಆಗೂ ಆಗುತ್ತೆ, 10-15 ನಿಮಿಷ ಸಾಕು. ಇದು ಬೇಗನೆ ಆಗೋಗುತ್ತೆ. ಒಂದು ಪೌಡರ್ ಮಾಡ್ಕೊಂಡು ಒಗ್ಗರಣೆ ಹಾಕೋದಷ್ಟೇ. ಸೊಪ್ಪಲ್ವಾ, ಜಾಸ್ತಿ ತರಕಾರಿನೂ ಕಟ್ ಮಾಡೋದೇನೂ ಇಲ್ಲ, ತುಂಬಾ ಬೇಗ ಆಗೋಂಥದ್ದು. ಎಸ್ಪೆಷಲಿ ಯಾರು ಶುಗರ್ ಪೇಷಂಟ್ ಇದ್ರೆ ಮನೇಲಿ, ಡಯಾಬಿಟಿಕ್ ಪೇಷಂಟ್ಗಳಿದ್ರೆ ಅವ್ರಿಗೆ ಮೆಂತ್ಯ ಸೊಪ್ಪನ್ನು ತಿಂದ್ರೆ ತುಂಬಾ ಒಳ್ಳೇದು ಹೆಲ್ತ್ಗೆ. ಸೊ ವಾರಕ್ಕೆ 1 ದಿವಸ ಅಥವಾ 2 ದಿವಸ ಮೆಂತ್ಯ ಸೊಪ್ಪಿಂದ ಏನಾದ್ರೂ ರೆಸಿಪಿಗಳು ಮಾಡ್ತಾ ಇರಿ, ತುಂಬಾ ಒಳ್ಳೇದು. ಅವ್ರಿಗೆ ಶುಗರ್ ಪೇಷಂಟ್ಗೆ ಅಲ್ಲ, ಮನೇಲಿ ಎಲ್ಲರಿಗೂ ಒಳ್ಳೇದು ಹೆಲ್ತ್ಗೆ. ಸೊ ಈ ಗೊಜ್ಜನ್ ಮಾಡಿ ನೋಡಿ, ನಿಮ್ಮ ಮನೇಲೂ ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಚಾನಲ್ಗೆ ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ತರ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂತ ರುಚಿಯಾಗಿರುವಂತ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಗಾಯ್ಸ್. ಮುಂದಿನ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್ ಎವ್ರಿವನ್, ಬಾಯ್.